ಬನ್ನಿ ಬುಧವಾರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಅಮ್ಮ ಸ್ಕೂಲಿಂದ ಬಂದು ಅವಳನ್ನೆಲ್ಲ ಏನೇನು ಮಾಡಿದ್ರಂತ ಕೇಳ್ಕೊಂಡು ಆಮೇಲೆಲ್ಲ ಇಬ್ಬರು ಫ್ರೆಶ್ ಆಗಿ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ಲು. ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಅವಳನ್ನ ಮುಖ ತೊಳೆದೆಲ್ಲ ಮಾಡಿ ಬಾಗಿಲಿಗೆ ನೀರು ಹಾಕ್ತೀನಮ್ಮ ಅಂದ್ಲು. ಮಾಡಿದ್ಲು. ಇಬ್ಬರು ಸೇರಿ ಪೂಜೆ ಎಲ್ಲ ಮಾಡಿ ಸಂತೆಯಿಂದ ತರಕಾರಿ ತಂದಿದ್ರು. ಅವಳು ಓದ್ಕೊಳ್ಳೋಕ್ಕೆಲ್ಲ ಕೂತ್ಕೊಂಡ್ಳು. ನಾನು ಅವಳ ಜೊತೆನೇ ತರಕಾರಿ ಎಲ್ಲ ಸೋಸ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಹಂಗೇ ಓದಿಸ್ಕೊಂಡು ಏನೇನು ಮಾಡಿದ್ರು ಅಂತೆಲ್ಲ ಕೇಳ್ಕೊಂಡು ತರಕಾರಿ ಎಲ್ಲ ಎತ್ತಿಕ್ತಿದ್ದೆ. ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹೀರೆಕಾಯಿ, ಕ್ಯಾರೆಟು, ಮೂಲಂಗಿ, ಬೀಟ್ರೋಟು ಎಲ್ಲ ತೊಗೊಂಬಂದಿದ್ರು. ಹುಳ್ಳಿಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ತರಕಾರಿ. ಈ ಥರ ತರಕಾರಿಗಳು ತಂದ ತಕ್ಷಣವೇ ಸೋಸ್ಬಿಟ್ಟು ಹೊಸ್ದಾಗಿ ತಂದು ಜಾಸ್ತಿ ಇದ್ದಾಗಲೇ ನಾವು ಫ್ರೆಶ್ ಇದ್ದಾಗಲೇ ಬಳಸ್ಕೊಂಡ್ರೆ ಚೆನ್ನಾಗಿರ್ತವೆ. ನಾನು ಅದಕ್ಕೆ ಡೈಲಿ ಒಂದೊಂದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೋಸ್ಕೊಂಡೆ. ಫಸ್ಟು ಮಾಡಿ ಸೊಪ್ಪುಗಳೆಲ್ಲ ಸೋಸ್ಬಿಟ್ಕೊಂಬಿಡೋಣ, ಸೊಪ್ಪಿನ ಪಲ್ಯ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂಥೇಳಿ ಸೊಪ್ಪಿನ ಪಲ್ಯ ಮಾಡೋಕ್ಕೆಲ್ಲನೂ ಉದ್ದುದ್ದಕ್ಕೆ ಸೋಸಿಟ್ಟೆ. ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿತ್ತು. ಸೋಸ್ಬಿಟ್ಟು ಎಲ್ಲ ಕವರಿಲ್ಲ, ಇವಾಗ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ತುಂಬ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ಮಣ್ಣಿತ್ತು, ತೊಳೆದ್ಬಿಟ್ಟು ಅದನ್ನು ಆರಕ್ಕಿಟ್ಟು ಆಮೇಲೆ ಒಂದು ಬಟ್ಟೆ ಸುತ್ತಿಟ್ಟಿದ್ದೆ. ಬೆಳಗ್ಗೆಗೆ ಬ್ಯಾಗ್ ಹಾಕಿ ಫ್ರಿಜ್ಜಿಗಿಟ್ಟೆ. ಆವಾಗಲೇ ಇಡಬಾರ್ದು, ನೀರೆಲ್ಲ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಮಣ್ಣೆಲ್ಲ ಹೋಯ್ತು. ತೊಳೆದು ಒಂದು ಬಟ್ಟೆಯಲ್ಲಿ ಸುತ್ತಿಕ್ಕಿದೆ. ಆಮೇಲೆ ಫ್ರಿಜ್ ಒಳಗಿಟ್ಟೆ. ಆಮೇಲೆ ಸಾಂಬಾರೆಲ್ಲ ಇತ್ತು, ಸ್ವಲ್ಪ ಅನ್ನಕ್ಕಿಟ್ಟೆ. ಅನ್ನಕ್ಕೆ ಸಾಕು, ಅನ್ನನೂ ಮುದ್ದೆನೂ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅನ್ನನೇ ಸಾಕಂತೇಳಿ ಅನ್ನ ಮಾಡಿ ಊಟ ಮಾಡೋಣ ಅಂಥೇಳಿ ಅಮ್ಮ ನಾನು ಕೂತ್ಕೊಂಡು. ಆಮೇಲೆ ಅವ್ರ ಅಪ್ಪನೂ ಬಂದರು. ಅದು ಇದು ಬರುತ್ತೆ, ಏನಪ್ಪ, ಮಹಾಬಲಿ ಹನುಮಂತ ಅಂತ ಧಾರಾವಾಹಿ ಬರುತ್ತೆ ಸಿರಿಗನ್ನಡದಲ್ಲಿ. ನೋಡಿ ಎಲ್ಲ ತೊಳೆದು ಆರಕ್ಕಿಟ್ಟಿದೆ ಸೊಪ್ಪೆಲ್ಲನೂ. ಇಲ್ಲಾಂದರೆ ಮಣ್ಣು ತುಂಬ ಇತ್ತು. ನಾವು ಮಾಡುವಾಗ ತೊಳೆಯೋಕ್ಕೋದ್ರೆ ತೊಳೆಯೋಕ್ಕೆ ಆಗೋಲ್ಲ, ಇದಾಗ್ಬಿಡುತ್ತೆ, ಮಣ್ಣೇ ಇರುತ್ತೆ, ಬೇಗ ತೊಳೆಯೋಕ್ಕಾಗಲ್ಲ. ಅದಕ್ಕೆ ಫಸ್ಟೇ ತೊಳೆದ್ಬಿಟ್ಟು ಇಟ್ಟಿದ್ದೆ. ಅದರಲ್ಲಿ ಆಂಜನೇಯಂದು ಸೀರಿಯಲ್ ಬರುತ್ತೆ, ತುಂಬ ಚೆನ್ನಾಗೈತೆ, ರಾಮಾಯಣದ ಬಗ್ಗೆ. ಅದನ್ನು ನೋಡ್ಕೊಂಡು ಆಂಜನೇಯನ ಥರ ನೆಗಿತಾ ಇದ್ಲು ಅಮ್ಮು. ಅದು ಟಿ ವಿಲಿ ಮಳೆ ಬಂದಾಗಿಂದ ಬರ್ತಾಯಿಲ್ಲ. ಇವಾಗ 5 ಗಂಟೆ, ಗುರುವಾರ ಅಲ್ಲೇ ಬೆಳಗ್ಗೆ 5 ಗಂಟೆಗೆ ನಾನು ಎದ್ದೆ. ನಾನು ಡೈಲಿ ಎದ್ದೇಳೋದು ಎಷ್ಟು ಗಂಟೆಗೆ, 5 ಗಂಟೆಗೆ ಎದ್ದು ಬಾಗಿಲು ಸಾರಿಸಿ ಮನೆ ಒರೆಸಿ ಎಲ್ಲ ಕೆಲಸ ಮಾಡ್ಕೊಂಬಂದು ಆಮೇಲೆ ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದೆ. ತರಕಾರಿ ಎಲ್ಲ ಇತ್ತಲ್ವ, ರೊಟ್ಟಿ ಮಾಡೋಣ, ಜೋಳ ಹಸಿಟ್ಟು ಎಲ್ಲ ಹಾಕಿ, ಜೋಳದ ಹಸಿಟ್ಟು, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಎಲ್ಲ ಹಾಕಿ ರೊಟ್ಟಿ ಮಾಡೋಣ ಅಂತ ಹೀರೆಕಾಯಿ ಪಲ್ಯನೂ ಮತ್ತು ಸ್ನ್ಯಾಕ್ಸಿಗೆ ಬೀಟ್ರೋಟು, ಮೂಲಂಗಿ, ಕ್ಯಾರೆಟು, ಮೂಲಂಗಿ ಎಲ್ಲ ತುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ತೆ. ಈರುಳ್ಳಿ ಜೊತೆ ಕಡಲೆ ಬೀಜನೂ ಬೇಯಿಸ್ಕೊಂಡೆ, ಇಟ್ಟಿದ್ನಲ್ವ, ಅದನ್ನ ಕೂಗಿಸ್ಬಿಟ್ಟು 1-2 ವಿಷಲ್ ಕೂಗಿಸಿದ್ರೆ ಸಾಕು, ಬೇಯ್ಕೊಳ್ಳುತ್ತೆ. ಆಮೇಲೆ ಒಗ್ಗರಣೆ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಲಾಡ್ ಥರ ಆಗುತ್ತೆ. ಯಾಕೆಂದರೆ ಹಸಿ ತರಕಾರಿ ಜೊತೆ ಹಾಕಿದ್ರೆ ನಮಗೆ ಹಸಿ ತರಕಾರಿ ತಿನ್ನೋಕ್ಕಾಗಲ್ಲ, ತಲೆನೋವು ಬಂದಂಗೆ ಆಗ್ಬಿಡುತ್ತೆ, ಒಂಥರ ಶೀತದ ಥರ. ಅದಕ್ಕೇ ಈ ಥರ ಬೇಯಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ. ಬೇಯಿಸ್ಬಿಟ್ಟು ಒಗ್ಗರಣೆಗೆ ಹಾಕಿ ಕೊಟ್ಟೆ. ಪಲ್ಯ ಥರ ಮಾಡಿದೆ ಅದನ್ನು ಸ್ನ್ಯಾಕ್ಸ. ಇದಕ್ಕೆ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರು ಪುಡಿ ಹಾಕಿ 1 ಸ್ಪೂನು. ಆಮೇಲೆ ನಮಗೆ ಸಾಕು, ಗಟ್ಟಿಗೆ ಮಾಡ್ಕೊಂಡಿದ್ದೆ ನಾನು ಒಂದು ಟೈಮಿಗೆ. ಆಮೇಲೆ ಕಾಯಿ ಹಾಕಿದ್ರೆ ಪಲ್ಯ ರೆಡಿ ಆಯ್ತದೆ. ಈ ಥರ ಪಲ್ಯ ಮಾಡ್ಕೊಳ್ಳಿ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ದಿವಸಕ್ಕೆ ಈ ಥರ 2 ಥರ ಮಾಡಿದ್ರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಕಡಲೆ ಬೀಜ ಅಂತೂ ಬಡವರ ಬಾದಾಮಿ ಅಂದರೆ ಕಡಲೆ ಬೀಜ ಅಲ್ವಾ, ಅದಕ್ಕೆ ಇನ್ನೊಂದು ಬಾದಾಮಿನ ಆಲ್ಮಂಡು ಹಾಕಿದೆ ಬೇಯೋಕ್ಕೆ. 6 ಆಲ್ಮಂಡ್ ಹಾಕ್ತೆ ಕಡಲೆ ಬೀಜದ ಜೊತೆನೇ. ಹಂಗೆ ಬೇಯ್ಕೊಳ್ಳಿ ಅಂತ, ಹಸಿದು ತಿನ್ನಲ್ಲ ಅವಳು, ತಲೆ ಬೇಯುತ್ತೆ ಆ ಥರ ತಿಂದರೆ. ಅದಕ್ಕೆ ಈ ಥರ ಬೇಯಿಸ್ಬಿಟ್ಟು ಅದರೊಳಗೆ ಹಾಕ್ತು ಕಡಲೆ ಬೀಜ ಜೊತೆನೇ. ಮತ್ತು ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸ ಎಲ್ಲ ಅದಕ್ಕೆ ನಾನು ಹುರಿದ್ಬಿಟ್ಟು ಬಾದಾಮಿಲಿ ಪಾಯಸ ಮಾಡಿಕೊಡ್ತೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಕೊಬ್ಬರಿ ಎಲ್ಲ ರುಬ್ಬಿಟ್ಟು ಆ ಥರ ಮಾಡ್ತೀನಿ. ಮತ್ತು ಈ ಥರ ಮಿಕ್ಸ್ ಮಾಡಿ ಬೇಯಿಸಿ ಒಗ್ಗರಣೆಗೆ ಹಾಕಿದ್ರೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಆಯ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್, ಹೆಲ್ತಿ ಬ್ರೇಕ್ಫಾಸ್ಟೇ ಇವತ್ತು. ಡೈಲಿ ಅಷ್ಟೇ, ನಾನು ಏನಾರು ಒಂದು ಸ್ನ್ಯಾಕ್ಸಿಗೆ ಬೇರೆ ಥರ ಪಲ್ಯ ಮಾಡ್ತೀನಿ ಮತ್ತು ರೊಟ್ಟಿಗೆ ಒಂಥರ ಮಾಡ್ತೀನಿ. ಮಕ್ಕಳಿಗೆ ಚೆನ್ನಾಗಿ ಮಾಡಿಕೊಡ್ಬೇಕು. ಚಿಕ್ಕ ವಯಸ್ಸಲ್ಲಿ ಎಲ್ಲ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ ಎಲ್ಲ ಕೊಟ್ಟರೆ ಅವು ಗಟ್ಟಿಗಾಯ್ತವೆ. ನಾವು ಹೊರಗಡೆ ತಂದು ತಿನ್ನಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ, ತಿನ್ನಲೂಬಾರ್ದು. ಇವಾಗೆಲ್ಲ ತೋರಿಸ್ತಾಯಿದ್ರು ನೋಡಿ, ಏನೇನು ಸುತ್ತಮುತ್ತ ಸ್ಕೂಲ್ ಹತ್ರ ಇರೋ ಅಂಗಡಿಗಳ್ನೆಲ್ಲ ಬಂದ್ ಮಾಡಿ ಅಂತ ತೋರಿಸ್ತಾಯಿದ್ರು. ಆರೋಗ್ಯ ಸಚಿವರು ಖಾದರ್ ಅವರು ಹೇಳ್ತಾಯಿದ್ರು. ಇವಾಗ ಪಲ್ಯ ಎಲ್ಲ ರೆಡಿ ಆಯಿತು, ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯಿತು. ಅವಳಿಗೆಲ್ಲ ರೆಡಿ ಮಾಡಿ ಕರ್ಕೊಂಬಂದು ರೊಟ್ಟಿ ಮಿದಿಯಾನ ಅಂತ ಹೇಳ್ಬಿಟ್ಟು ಅವಳಿನ್ನ ಓದ್ಕೊತಾ ಇದ್ಲು.
ಅಷ್ಟರಲ್ಲಿ ಬೇಗ ಎಲ್ಲ ಮಾಡ್ಕೊ ಅಂತೇಳಿ ಎಬ್ಬಿಸ್ದೆ ಅವಳನ್ನ. ಓದ್ಕೊತಿದ್ದಲ್ಲ, ಬೇಗ ಎದ್ಲು ಓದ್ಕೊಂಡು ಇವಾಗ ಪಲ್ಯ ಚೆನ್ನಾಗಿ ಬಂದಿತ್ತು ಹೀರೆಕಾಯ್ದು. ಸಾಕು ಒಂದು ಟೈಮಿಗೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾವು ತಂದಿದ್ದು ತರಕಾರಿ ಬ್ಯಾಗಲ್ಲೇ ಇಟ್ಬಿಟ್ಟು ಸುಮ್ಮನೆ ಏನೇನೋ ಚಟ್ನಿ ಅದೆಲ್ಲ ಮಾಡಿದ್ರೆ ತರಕಾರಿ ವೇಸ್ಟ್ ಆಗ್ಬಿಡ್ತಾವೆ. ಅದಕ್ಕೆ ನಾನಂತೂ ಚಟ್ನಿ ಎಲ್ಲ ಜಾಸ್ತಿ ಮಾಡಲ್ಲ, ಈ ಥರ ಪಲ್ಯಗಳು ಮಾಡ್ತೀನಿ. ಅವಳು ರೆಡಿ ಮಾಡ್ಕೊಂಬಂದು ರೊಟ್ಟಿ ಹಸಿಟ್ಟೆಲ್ಲ ನೆನೆಸಿಟ್ಟೋಗಿದೆ. ಇವಾಗ ಮಿದಿತಾ ಇದ್ದೀನಿ. ಹಂಚು ಕಾಯಕ್ಕೆ ಇಟ್ಬಿಟ್ಟು ರೊಟ್ಟಿ ಹಸಿಟ್ಟು ಮಿದಿತಾ ಇದ್ದೀನಿ. ಮಿದ್ಬಿಟ್ಟು ಚೆನ್ನಾಗಿ ಮಿದ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ನೋಡ್ಬಿಟ್ಟು ರೊಟ್ಟಿ ಹಾಕೋಣ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಜೋಳದ ರೊಟ್ಟಿ, ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ಬಂದಿತ್ತು. ಅವಳಿಗೂ ತುಂಬ ಇಷ್ಟ ಆಯಿತು. ರೊಟ್ಟಿ ಮಾಡಿಕೊಡ್ಬೇಕು ಮಕ್ಕಳಿಗೆ. ರೊಟ್ಟಿ ಪಲ್ಯಗಳು ಈ ಥರ ಸ್ನ್ಯಾಕ್ಸ್ಗಳು ಮಾಡಿದಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತದ ಮಕ್ಕಳಿಗೆ. ನಮ್ಮ ಮಕ್ಕಳಿಗೂ ಅಷ್ಟೇ, ನಮಗೂ ಅಷ್ಟೇ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಒಳ್ಳೆ ಊಟನ ಮಾಡಬೇಕು. ನಾವು ಒಳ್ಳೆ ಯೋಚನೆ ಮಾಡಬೇಕು. ಒಳ್ಳೆ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಈಗ ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ ಅವ್ರು ಹೇಳ್ದಷ್ಟು ದುಡ್ಡು ಕೊಟ್ಬತ್ತೀವಿ. ನಾವು ಏನೂ ಚೌಕಾಸಿ ಮಾಡಲ್ಲ. ಅದೇ ತರಕಾರಿ ಎಲ್ಲ ಚೌಕಾಸಿ ಮಾಡ್ತೀವಲ್ವ, ಆ ಥರ ಮಾಡಬಾರ್ದು. ಈಗ ಅಮ್ಮನ್ನ ಪೂಜೆ ಮಾಡ್ತಾಯಿದ್ವಿ. ಅದು ಗುರುವಾರ ರಾಯರದು ಬರೀತಾಳೆಲ್ಲ. ರಾಯರನ್ನೆಲ್ಲ ಬರೆದ್ಬಿಟ್ಟವಳು ಹೆಸ್ರನ್ನ ತುಪ್ಪ ದೀಪ ಹಚ್ಬಿಟ್ಟು ಬಂದು ಗುರುವಾರ ಸಾಯಂಕಾಲ ಪೂಜೆ ಮಾಡೋಣ ಅಂತ ಇವತ್ತು ಏನು ಮಾಡ್ಕೊಂಡಿಲ್ಲ ಇನ್ನು ನಾನು. ಆಮೇಲೆ ಸ್ನ್ಯಾಕ್ಸಿಗೆಲ್ಲ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ. ಅವಳು ಬರೋಷ್ಟರಲ್ಲಿ ರೊಟ್ಟಿ ಬಳ್ಳ ಕೊಟ್ಟರೆ ಅವಳು ಬೇಗ ತಿಂತಾಳೆ ಅಂತ ನಾನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಡೋಣ ಅಂತ ರೆಡಿ ಮಾಡಿದೆ. ಅವಳು ಅಷ್ಟಾಗೆಲ್ಲ ಬಂದು ಪೂಜೆ ಮಾಡಿಬಿಟ್ಟು ಚೆನ್ನಾಗಿತ್ತು. ಹೂವು ಎಲ್ಲಾದರೂ ರಾಯರದಿರುತ್ತಲ್ವ ತಲೆ ಮೇಲೆ ನೆನ್ನೆ ಮುಡಿಸಿರೋದು, ಅದನ್ನು ಮುಡ್ಕೋತಾಳೆ ಡೈಲಿ. ಬೇಗ ಟೈಮ್ ಆಯಿತು ಅಂದೆ. ನೋಡಿ ರೊಟ್ಟಿ ಪಲ್ಯ ಸ್ನ್ಯಾಕ್ಸು ಕಡಲೆ ಬೀಜದ್ದು ತುಂಬ ಚೆನ್ನಾಗಿ, ಕ್ಯಾರೆಟು ಮೂಲಂಗಿ ಎಲ್ಲ ಹಾಕಿದ್ದೀನಿ. ಏನು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಸಿ ಕಡಲೆಕಾಯಿ ತಂದು ಬಿಡಿಸಿಟ್ಕೊಳ್ಳಿ, ಒಂದು ವಾರದ ಮೇಲೆ ಬರ್ತವೆ. ಚೆನ್ನಾಗಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳುಗಳು ತುಂಬ ಹೆಲ್ದಿಯಾಗಿರುತ್ತದು. ಫಸ್ಟೇ ಐತಲ್ಲ ಬಡವರ ಬಾದಾಮಿ ಕಡಲೆಕಾಯಿ ಅಂತ ಜಗ್ಗೇಶ್ ಅವ್ರು ಹೇಳೋರಲ್ಲ, ಆ ಥರ. ಅದಕ್ಕೆ ಅವಳನ್ನ ಕೇಳ್ತಾಯಿದ್ದೆ ಹೆಂಗೈತಪ್ಪ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದೈತೆ ಕಣಮ್ಮ ಅಂತ ಇದ್ಲು. ತಿಂದ್ಬಿಟ್ಟು ಹೇಳಂತ ಹೇಳ್ತಾಯಿದ್ದೆ. ಅಷ್ಟೇ ಫ್ರೆಂಡ್ಸ್, ಇವತ್ತು ಗುರುವಾರ ಸಾಯಂಕಾಲ ಮಾಡೋಣ ಪೂಜೆನ ಅಂತಲೇ ಅಂದ್ಕೊಂಡಿದ್ದೀವಿ. ನಿಧಾನಕ್ಕೆ ಮಾಡೋಣ ಸಾಯಂಕಾಲ, ಏನಕ್ಕೆ ಅಂತ ಹೇಳ್ತೀನಿ. ಸಾಯಂಕಾಲ ಮಾಡೋದು. ಚೆನ್ನಾಗಿ ಬಂದೈತಮ್ಮ ಅಂತ ಅಂದ್ಲು. ಸರಿ ಅವಳು ತಿನ್ನೋ ಅಷ್ಟರಲ್ಲಿ ಇನ್ನು ಮಿಕ್ಕಿದೆಲ್ಲ ರೊಟ್ಟಿ ಹಾಕಿ ಇಟ್ಟೆ. ಅವರಪ್ಪನೂ ಅಷ್ಟೊತ್ತಿಗೆ ಬಂದರು. ಅವ್ರಿಗೂ ಹಾಕ್ಕೊಟ್ಟು ತಿಂದ್ಬಿಟ್ಟು ಹೋದ್ರು ಅವರು. ತಿಂತಾಯಿದ್ಲು. ಅವರಪ್ಪ ಬಂದರು. ನಾನೇ ಕರ್ಕೊಂಡೋಯ್ತು. ನಾವು ರೆಡಿಯಾದ ಕರ್ಕೊಂಡು ಹೋಗೋಕ್ಕೆ ಗೌರಿಗೆಲ್ಲ ಹಸುಗರೆಲ್ಲ ರೊಟ್ಟಿ ಕೊಟ್ಟು ಬಂದಳು. ಆಮೇಲೆ ಅವರಪ್ಪ ನಾನೇ ಬರ್ತೀನಿ ಬಾ ಕರ್ಕೊಂಡು ಹೋಗ್ತೀನಿ, ಅಂಗಡಿ ತಕ್ಕ ಹೋಗ್ಬೇಕಲ್ಲ ಅಂತೇಳಿ ಸಿಲಿಂಡ್ರ್ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಹೋಗ್ತಾಯಿದ್ರು. ಅದಕ್ಕೆ ಜೊತೆಯಲ್ಲೇ ಹೋಗೋಣ ಬಾ ಇಬ್ಬರು ಅಂತ ಹೊರಟ್ರು. ಕೂತಿದ್ದು ನನಗೆ ಬಾಯ್ ಮಾಡಿಬಿಟ್ಟು ರಾಯರದ್ದು ಫೋಟೋ ಐತೆ ಬಸ್ಸಲ್ಲಿ, ಅವ್ರಿಗೆ ಹೂವು ತಗೊಂಡು ರಾಯರಿಗೆ ಹೊಂಟ್ಲು ಬಾಯಮ್ಮ ಅಂತ ಹೇಳ್ಬಿಟ್ಟು. ಇಲ್ಲಿ ಹೂವು ಇತ್ತು 2 ಗುಲಾಬಿ, ಅದು ಅರಳಿರಲಿಲ್ಲ. ಬೆಳಗ್ಗೆನೇ ಅದು ಅರಳೋದೇ ಇಲ್ಲ, ಅದು ಇನ್ನೂ ಮೊಗ್ಗು ಥರನೇ ಇರುತ್ತೆ. ಅದಕ್ಕೆ ಇಟ್ಟಿದ್ದೆ. ಆಮೇಲೆ ಹಳ್ಳಿ ಕಿತ್ಕೊಳ್ಳೋಣ ಅಂತೇಳಿ ಆಮೇಲೆ ಅರಳಿತ್ತು, ಅದನ್ನು ಕಿತ್ಕೊಂಡು ಬಂದೆ. ಎಲ್ಲ ಗಿಡಗಳು ಚೆನ್ನಾಗಿ ಹೂವು ಬಿಡ್ತವೆ. ಅವಕ್ಕೆ ಅಕ್ಕಿ ನೀರು ಬೇಳೆ ನೀರೆಲ್ಲ ಇರುತ್ತಲ್ಲ, ವೇಸ್ಟ್ ಮಾಡಲ್ಲ ನಾನು, ಗಿಡಕ್ಕೆ ಹಾಕ್ತೀನಿ. ಚೆನ್ನಾಗಿ ಬರುತ್ತೆ ಗಿಡಗಳು. ವೇಸ್ಟ್ ಮಾಡಬೇಡಿ, ನೀರು ಅದರೊಳಗೆ ಹಾಕಿ, ತುಂಬ ಚೆನ್ನಾಗಿ ಬೆಳ್ಕತ್ತವೆ ಗಿಡ. ಪಾಟಲ್ಲಿರೋವಕ್ಕೆಲ್ಲವಕ್ಕೂ ಅಷ್ಟೇ ಹಂಗೆ ಹಾಕಿ. ಇದು ಸೈಡಲ್ಲಿ ಜಾಗ ಇತ್ತಲ್ಲ, ಗಿಡಗಳು ಹಾಕ್ಕೊಂಡಿದ್ದೆ ನಾನು. ಚೆನ್ನಾಗಿ ಬಂದವೆ ರೊಟ್ಟಿಗಳು, ತುಂಬ ಮೆತ್ತಗೆ ಬಂದವೆ. ಹಸಿಟ್ಟು 3 ಹಸಿಟ್ಟು ಮಿಕ್ಸ್ ಮಾಡಿ ಹಾಕಿದ್ನಲ್ವ, ಮೆತ್ತಗಾಗಿದ್ದು. 1-2 ಎಕ್ಸ್ಟ್ರಾನೇ ರೊಟ್ಟಿ ಹಾಕಿಡ್ಬೇಕಂತೆ. ಯಾರು ಬಂದರೆ ಕೊಡಿಯಿಂದಾಗ ಇಲ್ಲ ಅನ್ನಬಾರ್ದಂತೆ ಮನೇಲಿ ಅವಾಗ ಊಟನ. ಅದಕ್ಕೆ ಅಕಸ್ಮಾತ್ ಮಿಕ್ಕಿದ್ರೆ ನಮಗೆ ಮಧ್ಯಾಹ್ನ ಆಯ್ತವಲ್ವ, ಅದಕ್ಕೆ ನಾನು ರೊಟ್ಟಿ ಹಾಕಲಿ ಏನೇ ಮಾಡಲಿ ಒಂಚೂರು ಜಾಸ್ತಿ ಮಾಡಿ ಇಟ್ಟಿರ್ತೀನಿ, ಯಾರು ಬಂದ್ರೂ ಇಲ್ಲ ಅನ್ನಬಾರ್ದು. ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಸ್ನಾನ ಮಾಡ್ಕೊಂಡೆ. 3:30 ಆಲೆ ಸ್ನಾನ ಮಾಡಿದಾಗ. ಇವತ್ತು ಏನಪ್ಪ ಅಂದರೆ ಅಮ್ಮ ಒಬ್ಬಟ್ಟು ತಿನ್ನಬೇಕಮ್ಮ ಅಂದ್ಲು. ಅದಕ್ಕೆ ನಾನು ಒಬ್ಬಟ್ಟು ರಾಯರಿಗೂ ಆಯ್ತದೆ ನಿನಗೂ ಆಯ್ತದೆ, ಸಾಯಂಕಾಲ ಪೂಜೆ ಮಾಡುವಾಗಲೇ ಮಾಡ್ತೀನಿ ಬಾ ಹೋಗಂತ ಸಾಯಂಕಾಲ ಪೂಜೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಸಾಯಂಕಾಲಕ್ಕೆ ಬೇಳೆ ಎಲ್ಲ ಸ್ವಲ್ಪನೇ 1 ಲೋಟ ಹಾಕಿದ್ದೆ ಅಷ್ಟೇ. ಲೋಟ ಹಾಕ್ಬಿಟ್ಟು 1.5 ಲೋಟ ಇದ್ವೇನೋ ಅಷ್ಟೇ. ತೊಳೆದು ಎಲ್ಲ ಚೆನ್ನಾಗಿ ಆ ಥರ ಜಲ್ರಲ್ಲಿ ತೊಳ್ಕೊಂಡು ಆ ನೀರನ್ನೆಲ್ಲನೂ ಮಡಗಿದೆ ಗಿಡಕ್ಕೆ ಹಾಕೋದಕ್ಕೆ. ಬೇಳೆ ನೀರು ವೇಸ್ಟ್ ಮಾಡಬಾರ್ದಂತ. ಆಮೇಲೆ ಅದನ್ನೆಲ್ಲ ತಪ್ಪಲೆಲ್ಲ ಬೇಯಿಸ್ಕೊಂಡು ಅದನ್ನು ಕಾಳು ಬೇಯಿ ಅಷ್ಟರಲ್ಲಿ ನಾನು ಬೆಲ್ಲ ಮತ್ತು ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಏಲಕ್ಕಿ ಎಲ್ಲ ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 5:45-6 ಗಂಟೆ ಆಯಿತು.
ದೇವ್ರಿಗೆ ಒಂದು ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಅಮ್ಮನು ಬಂದು ಅವಳಿಗೆಲ್ಲ ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ದೇವ್ರಿಗೂ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಏನೋ ಫ್ರೆಂಡ್ಸ್ ರಾಯರು ಮಾಡೋ ದಿವಸ ಮಾತ್ರ ಏನಾದ್ರು ಸಿಹಿ ಮಾಡೇ ಮಾಡ್ತೀನಿ ನಾನು. ಹಂಗೆ ಅಂತೂ ಮಾಡಲ್ಲ ರಾಯರಿಗೆ. ಏನಾರು ಸರಿ ಹಾಲು ಖೀರಾಗಲಿ ಗಸಗಸೆ ಪಾಯಸ ಒಬ್ಬಟ್ಟು ಸಿಹಿ ಅಂತೂ ಇಡ್ತೀನಿಲ್ಲ, ಮೊಸರನ್ನ ಏನಾರಾಗಲಿ ಪ್ರಸಾದ ಮಾಡೇ ಇಡ್ತೀನಿ. ಡೈಲಿ ದೇವ್ರುಗಳಿಗೆಲ್ಲ ಪ್ರಸಾದ ಇಡ್ತೀನಿ. ರಾಯರ ದಿವಸನೂ ಈ ಥರ ಮಾಡಿರ್ತೀನಿ, ಆಸೆ ಪಟ್ಲಲ್ಲ ಅಂತ. ನೋಡಿ ಈ ಥರ ಮಾಡಿದ ಪೂಜೆನ ಬಾಳೆಹಣ್ಣೆಲ್ಲ ತಂದುಕೊಟ್ರು ನಮ್ಮ ಮನೆಯವರು. ಆಮೇಲೆ ಬಾಳೆಹಣ್ಣೆಲ್ಲ ಇಟ್ಟು ಸಾಯಂಕಾಲ ಪೂಜೆ ತುಂಬ ಚೆನ್ನಾಗಿತ್ತು ರಾಯರದು. ನನಗೇನೋ ರಾಯರು ಬಂದಮೇಲೆ ನನಗೊಳ್ಳೆ ಜ್ಞಾನ ಕೊಟ್ಟರು. ಎಷ್ಟೊಂದು ಹಾಡೆಲ್ಲ ಕಲ್ತ್ಕೊಂಡೆ ನಾನು. ರಾಯರು ಅಂದಾಗ ಕಣ್ಣೀರು ಬರ್ತವೆ, ಯಾಕೆಂದರೆ ಅವರು ಅಷ್ಟು ನಾವು ನಂಬಿರ್ತೀವಿ ಅವ್ರನ್ನ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿ ಅವಳೆಲ್ಲ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಎಲ್ಲ ಹೇಳಿದ್ಲು. ಆಮೇಲೆ ನಾನೆಲ್ಲ ಹಾಡು ಹೇಳ್ಕೊಂಡು ರಾಯರನ್ನ ನಾವು ಡೈಲಿ ಬರಿತೀವಿ ಬುಕ್ಕಲ್ಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಮ್ಗೆ ಎಷ್ಟಾಯ್ತದೆ ಅಷ್ಟು ಬರಿತೀವಿ. ಮತ್ತು ರಾಯರದ ಹಾಡೆಲ್ಲ ಹೇಳಿ ನಮ್ಮ ಬೈರುವಂದು ಹೇಳ್ತೀವಿ ನಾವು. ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡಿ ಇನ್ನು ಮಿಕ್ಕಿದ್ದಿತ್ತಲ್ಲ ಒಬ್ಬಟ್ಟು ಮಾಡೋಣ ಅಂತ ಬಂದೆ. ಒಂದು 15 ಆಗಿದ್ದು ಒಬ್ಬಟ್ಟು ಅಷ್ಟೇ ಮಾಡಿದ್ದು. ಬೆಳಗ್ಗೆಗೆ ಅವಳು ತಿನ್ನಲ್ಲ, ಗ್ಯಾಸ್ಟ್ರಿಕ್ ಥರ ಆಗಿ ಹೊಟ್ಟೆ ನೋವು ಅಂತಾಳೆ. ಅದಕ್ಕೆ ನಾನು ಬಿಸಿಲೇ ಮಾಡಿಕೊಟ್ಬಿಟ್ಟೆ. ಅವಳು ಬರೋವಾಗಲೇ ಮಾಡೋಣ ಸ್ಕೂಲಿಂದ ಬಂದಮೇಲೆ ಅಂತ ಮಾಡಿ ಅವಳಿಗೆ ಹಾಕ್ಕೊಟ್ಟೆ. ಮಾಡ್ತಿದ್ದಂಗೆ ಬಿಸಿ ಬಿಸಿ ಹಾಕ್ಕೊಟ್ಟೆ, ತಿಂದು ತುಪ್ಪ ಹಾಕ್ಬಿಟ್ಟು ನಾವು ಆಮೇಲೆ ತಿನ್ನೋಣ. ಫಸ್ಟ್ ಅವಳಿಗೆ ಮಾಡಿಕೊಡೋಣ ಅಂತ ಪೂಜೆ ಎಲ್ಲ ಮಾಡಾದ್ಮೇಲೆ ಫಸ್ಟ್ ಅವಳಿಗೆ ಮಾಡಿಕೊಟ್ಟೆ ನಾನು. ಒಂದು 3 ಸಲಿಂದ ಬೆಳಗ್ಗೆ ಒಬ್ಬಟ್ಟು ತಿಂದರೆ ಅವಳು ಹೊಟ್ಟೆ ನೋವು ಬಂದುಬಿಡ್ತು. ಆವಾಗಲಿಂದ ಅವಳು ತಿನ್ನಲ್ಲ. ಮಿಕ್ಕಿದ್ದು ನಾನು ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. 15 ಆಗಿದ್ದು ಕರೆಕ್ಟಾಗಿ. ಬೆಳಗ್ಗೆ ನಮ್ಮ ಅಪ್ಪ ಹೊತ್ತು ನಮ್ಮ ಅಪ್ಪಂಗೆ ಹಾಕ್ಕೊಟ್ಟೆ, ಹಾಲೆಲ್ಲ ಬಿಟ್ಟು ತಿಂದ್ಬಿಟ್ಟು ಹೋಯ್ತು ಅಷ್ಟೇ. ನಾನು ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು. ಏನೋ ರಾಯರು ಬಂದಮೇಲೆ ನನಗೆ ಈ ಥರ ಎಲ್ಲ ಜ್ಞಾನ ಕೊಟ್ಟರು. ನಂಗೆ ಅಷ್ಟು ವಿದ್ಯೆ ಬಗ್ಗೆ ಜ್ಞಾನವೇ ಇರಲಿಲ್ಲ. ನನ್ನ ಮಗಳು ಹುಟ್ಟಿದ್ಲು, ಸ್ವಲ್ಪ ನಾನು ಚೆನ್ನಾಗಿ ಕಲ್ತ್ಕೊಂಡೆ ಜ್ಞಾನ ಹೆಂಗಿರಬೇಕು ಅವಳ ಜೊತೆ ನಾನು ಏನು ಕಲಿಸ್ಬೇಕು, ನಾನು ಹೆಂಗಿರ್ಬೇಕು ಅವಳಿಗೆ ಕಲ್ಸೋಕ್ಕೆ. ಇಷ್ಟು ದೊಡ್ಡ ಸ್ಕೂಲ್ಗೆ ಹಾಕಿದ್ದೀವಿ, ಎಷ್ಟು ಫೀಸ್ ಕಟ್ಟಿದ್ದೀವಿ, ನಾನೇನು ಕಲ್ತ್ಕೋಬೇಕು ಫಸ್ಟು ಅಂತ ನಾನು ಆವತ್ತಿಂದನೇ ಸೀರಿಯಲ್ ನೋಡೋದೆಲ್ಲ ಬಿಟ್ಟೆ. ಇವತ್ತುವರೆಗೂ ನಾನು ಟಿ ವಿನೂ ಹಾಕಲ್ಲ, ಸೀರಿಯಲ್ನೂ ನೋಡಲ್ಲ. ಏನಾದ್ರು ದೇವ್ರ ಬರ್ತವಲ್ಲ ಅವಾಗ ಮಾತ್ರ ಅಷ್ಟೇ ನಾನು ಹಾಕೋದು. ರಾಯರ ಮಹಿಮೆ ಮತ್ತು ಈ ಥರ ಮಹಾಬಲಿ ಹನುಮಂತ ಬರುತ್ತೆ, ಅದು ನೋಡಿಬಿಟ್ರೆ ರಾಮಾಯಣ ನೋಡೋದೇ ಬೇಡ. ನಾಳೆ ಒಂದು ದಿವಸ ಐತೇನೋ ಶನಿವಾರ ತಕ್ಕ ಅಷ್ಟೇ ಆಗೋಯ್ತು ಇವಾಗ ಮಹಾಬಲಿ ಹನುಮಂತ. ಶನಿವಾರ ಭಾನುವಾರ ರಾಯರ ಮಹಿಮೆ ನೋಡ್ತೀವಿ ಅಷ್ಟೇ. ಆಮೇಲೆ ಅವಳಿಗೆ ಐಕೊಟ್ಟೆ ತಿಂತಾಯಿದ್ಲು ಅವಳು. ಒಂದು ಸ್ವಲ್ಪ ಅದೆಲ್ಲ ಬಿಸಿಯಾಗಿದೆ ಎತ್ತಿಟ್ಟು. ರಾಯರು ಬಂದು ನನಗೆ ಎಷ್ಟೋ ಜ್ಞಾನ ಕೊಟ್ಟರು, ನಾನು ಹೆಂಗಿರಬೇಕು, ಏನು ಬದಲಾಗಬೇಕು ಅಂತ. ನನ್ನಿಂದ ಕೆಟ್ಟ ಜನಗಳ್ನ ದೂರನೇ ಇಟ್ಟರು. ನೀನು ಹೋಗಬೇಡ ಅವ್ರ ಹತ್ರ, ಅವ್ರು ನೀನು ಎಷ್ಟೇ ಒಳ್ಳೇದು ಬಯಸಿದ್ರು ಅವ್ರು ನಿನಗೆ ಕೆಟ್ಟದೇ ಬಯಸ್ತಾರೆ ಅಂತ ಅವ್ರು ನಮ್ಮನ್ನು ದೂರ ಇಟ್ಟು ನಮ್ಮನ್ನು ನಾವೇನು ಕಲ್ತ್ಕೋಬೇಕು ಅನ್ನೋದು ನನಗೆ ಕಲಿಸಿದ್ರು. ಅಮ್ಮಗೆ ಹಾಕ್ಕೊಟ್ಟೆ, ತುಪ್ಪ ಎಲ್ಲ ಹಾಕಿ ತಿಂತಾಯಿದ್ಲು. ಚೆನ್ನಾಗಿ ಬಂದೈತಮ್ಮ ಅಂತ. ಮಕ್ಳುಗಳು ಆಸೆ ಪಡ್ತವೆ, ಅದು ಮಾಡಿಕೊಟ್ಟಾಗ ತಿಂದರೆ ನಮಗೆ ಎಷ್ಟೋ ಖುಷಿ. ನಾನಂತೂ ಅವಳು ಏನಾರ ಕೇಳಿ ನಾನು ಇಲ್ಲ ಅನ್ನಲ್ಲ, ಮನೆಯಲ್ಲೇ ಮಾಡೋದು. ಹೊರಗಡೆ ಅಂತೂ ನಾವೇನು ತಿನ್ನಿಸಲ್ಲ, ಅವಳು ಆಸೆನೂ ಪಡಲ್ಲ. ನೋಡಿ ಒಬ್ಬಟ್ಟು ಸಾರು ಅನ್ನ ಇಷ್ಟೇ ಮಾಡಿದ್ದು, ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಬುಟ್ಟಿ ಐತೆ, ಬುಟ್ಟಿಗೆ ಹಾಕಿಟ್ಕೊತೀನಿ ನಾನು. ಸ್ವಲ್ಪ ಅನ್ನ ಮಾಡಿದೆ, ಸಾಂಬಾರು ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರು ಆಮೇಲೆ ಸಾಯಂಕಾಲ ಬಂದರು. ಅಂಗಡಿಗೂ ಪೂಜೆ ಮಾಡ್ತಿದ್ರಲ್ಲ, ಅಲ್ಲಿಗೂ ರಾಯರ ಫೋಟೋ ಐತೆ, ಅಲ್ಲೂ ಕೊಟ್ಟು ಕಳಿಸಿದ್ದೆ ಪ್ರಸಾದನ, ಅಲ್ಲಿ ಇಡು ಅಂತ. ಆಮೇಲೆ ಹಾಲೆಲ್ಲ ಕಾಯಿಸಿಟ್ಟು, ಹಾಲು ಪಾತ್ರೆ ತುಂಬ ಚೆನ್ನಾಗೈತೆ, ತಗೊಂಡಿದ್ದಕ್ಕೂ ತುಂಬ ಚೆನ್ನಾಗಿತ್ತು ಹಾಲು ಕಾಯ್ಸೋಕ್ಕೆ. ಫ್ರೆಂಡ್ಸ್ ಲಾಗ್ ಇಷ್ಟಗಳಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ವೀಡಿಯೋಗಳು ಹಂಗೆ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ 9:30 ಆಯಿತು, 8:30 9:30 ಇನ್ನು 8:30 ಅವತ್ತು. ಆಮೇಲೆ ಊಟ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿದೆ. 8:10ಕ್ಕೆ ಬಂದರು ನಮ್ಮ ಮನೆಯವರು. ಆಮೇಲೆ ಊಟ ಇಕ್ಕೊಟ್ಟು ಅಷ್ಟಾಗೆ ಅದು ಹೇಳಿದ್ನಲ್ಲ ಮಹಾಬಲಿ ಹನುಮಂತ ಅಂತ, ಅದನ್ನು ತುಂಬ ಚೆನ್ನಾಗೈತೆ. ಆಗೋಯ್ತದೆ ಇವಾಗ. ರಜದಲ್ಲಿಂದ ನೋಡಿದೆ ನಾವು. ಆವಾಗಲಿಂದ ರಾಮಾಯಣ ನೋಡೋದೇ ಬೇಡ. ರಾಮ ಹೇಗೆ ಏನೆಲ್ಲ ಮಾಡೋದವರು, ಸೀತೆಯನ್ನು ವನವಾಸಕ್ಕೆ ಹೋಗೋದು, ರಾಮ ಸಾಯೋದು ಎಲ್ಲ ಐತೆ ಅದರಲ್ಲಿ. ನೋಡಿ ಅದನ್ನು ರಾಮ ಸಮಾಧಿಯಾಗಿ ಮತ್ತೆ ಇನ್ನೊಂದು ಅವತಾರ ತಾಳೋದು ಎಲ್ಲ ಐತೆ ಅದರಲ್ಲಿ. ತುಂಬ ಚೆನ್ನಾಗೈತೆ. ನಾವು ಅದನ್ನು ಡೈಲಿ ನೋಡ್ಕೊಂಡೆ ಊಟ ಮಾಡಿಬಿಟ್ಟು ಮಲ್ಕೋತೀವಿ. ತುಂಬ ಚೆನ್ನಾಗಿತ್ತು ಧಾರಾವಾಹಿಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಪೂಜೆ ತುಂಬ ಚೆನ್ನಾಗಿತ್ತು ರಾಯರದು. ನನಗೆ ಏನು ಗೊತ್ತಷ್ಟು ರಾಯರನ್ನ ಪೂಜೆ ಮಾಡ್ತೀನಿ. ರಾಯರು ಒಳ್ಳೆ ಜ್ಞಾನ ಇದ್ದೇ ಬುದ್ಧಿ ಕೊಡ್ತಾರೆ. ನಾನು ಯಾಕೆ ಕೆಟ್ಟ ಸಹವಾಸಕ್ಕೆ ಹೋಗಲ್ಲ, ಕೆಟ್ಟ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು. ಫ್ರೆಂಡ್ಸ್ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.